कोई बत्तीस आई दवा ಉಂಡೆ ಮುಂಡೆ ಚಂಡಾಡಿಕೊಂಡು ಬರುವಂತವ ನಾನು. ಜನಕನ ಮಾತುಗಳನ್ನು ಕೇಳಿ ವೀರಭದ್ರ ದೇವರು ಜನಕನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಬಾರದು ಬಪ್ಪದು ಬಪ್ಪದು ತಪ್ಪದು ಬಿಟ್ಟನಯ್ಯ ಕೈಲಾಸವ ಬಲ್ಬಲರೆ 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 ರುದ್ರ ಇಲ್ಲಿ ಮುಂದೆ ಆ ಕಡೆ ನಿಂತ ಶಿವರುದ್ರ 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 ಬಂದೇ ಜಿಗಿತಕ್ಕೆ ಪಂಚಮಂಡರಾಸುರವಾಗಿ ಬಂದು ನಿಂತು ನೀನು ಯಾರ ಗರ್ಭ ಸಂಜಾತ ನಿಮ್ಮಪ್ಪನ ಅಗ್ರಸ್ಥಾನದಲ್ಲಿ ನಿಮ್ಮಪ್ಪನಿಟ್ಟಿರುವ ನಾಮಾಂಕಿತವೇನು ಬಿತ್ತರಿಸುವಂತವನಾಗು. ಮಾಡುವ ಸಂತೆಯಲ್ಲಿ ಮಗನಯ್ಯ ನೀನು ಅವರ ಗರ್ಭ ಸಂಜಾತ ಎಂದು ಕೇಳುತ್ತಿರುವೆಯೋ ಹೋದರೆ ಕಿವಿಗೊಟ್ಟು ಕೇಳುವಂತವನಾಗು. ಕುಲಹೀನನ ಮಗ ಕುಲಹೀನನ ಮಗ ಕುಲಗೆಟ್ಟವರ ಮನೆಯಲ್ಲಿ ಕೂಡುಂಡವರ ಮಗನಲ್ಲವೇ ನಂತ ಕಾಲಾಂತಕರನ್ನು ಮೆಟ್ಟಿ ನಿಲ್ಲುವ ಕೋಮ ವೀರವನ ಮಗ ವೀರ ಬಾಲಕನು ಆಡಬೇಡ ಈ ತುಂಬಿದ ಸಭೆಯಲ್ಲಿ ನಿನ್ನ ಗೊಲ್ಲ ಆಡಿದರೆ ಎತ್ತಿ ಹಾಕುಬಿಟ್ಟೆ ನೀವೇ ಚಿಕ್ಕಮಗಳೂರು ಸೈಜಗಲ್ಲ ಅಮಂಗಲ ತುಡುಗ ಬೂದಿ ಬಡಕನ ಮಗನಾದ ನೀನೊಬ್ಬ ಬಾಯಿ ಬಿಡಕಲೆ ನಿಮ್ಮಪ್ಪನ ಕೈಯಲ್ಲಿ ಆಗಲಿಲ್ಲದಕ್ಕೆ ನಿನ್ನನ್ನು ಸೃಷ್ಟಿ ಮಾಡಿ ಇಲ್ಲಿಗೆ ತಪ್ಪಿರುವನು. ಬರಬೇಕಾಗಿತ್ತು ಆ ನಿಮ್ಮ ಅಪ್ಪ ಬರಬೇಕಾಗಿತ್ತು ಆ ನಿಮ್ಮ ಅಪ್ಪ ತೋರಿಸುತ್ತಿದ್ದೆ ಯಾರೆಂಬುವುದು. ಕುಮಾರ ಈ ತುಂಬಿದ ಸಭೆಯ ಕಂದನಂದ ಕೊಂದ ಎಲ್ಲ ಬಗ್ಗಿಸಿ ನಾನು ಹೊರಲಾರೆ. ಜಾಗೃತಿಯಿಂದ ಕೈಲಾಸಕ್ಕೆ ಓಡಿ ನಿಮ್ಮಪ್ಪನಾದ ಪರಮಾತ್ಮನಲ್ಲಿಗೆ ಕಳಿಸುವಂತವನಾಗು. ಏನೆಂದು ನುಡಿದಿರುವೆ ಈ ಮಾಡಿದರೆ ತುಂಬಿದ ಸಭೆಯಲ್ಲಿ ಈ ಊರಿನ ಸೈತಗಲ್ಲ ನೀನು ಎತ್ತಲು ಬರುವೆಯ. ಸೈಜು ಗಲ್ಲು ನೀನು ಎತ್ತಲು ಹೋದರೆ ಸೈಜು ಗಲ್ಲಿನ ಅಡಿಯೊಳಗೆ ಮಿಡಿನಾಗರ ಹಾವಾಗಿ ನಾನು ಕುಳಿತಿರುವೆ. ಸೈಜು ಗಲ್ಲನ್ನು ನೀನು ಎತ್ತಲು ಬಂದರೆ ನಿನ್ನ ನೆತ್ತಿನ ಕುಕ್ಕದ ಬಿಟ್ಟೇನೆ. ಲಕ್ಷ ಲಕ್ಷ ಹಕ್ಕಿ ಪಕ್ಷಿಗಳು ಸೇರಿದರೆ ನನ್ನಂತ ಒಂದು ಗರುಡನಾಗಬಲ್ಲದೆ ಕಪ್ಪೆಯೊಂದು ಬಂದು ನಿಂತ ಈ ಸಮುದ್ರಕ್ಕೆ ನದಿಯೋಟ ಬಂದು ನಿಂತ ಭರತ ಕನ್ನಡ ಕರ್ನಾಟಕವೆಂಬ ರಾಜ್ಯದ ಯೋಜನೆ ಸಿರಿ ಕನ್ನಡದ ಸಿರಿ ಸಂಪತ್ತಿನಲ್ಲಿ ಬೆಳೆದು ಬಂದ ಕನ್ನಡದ ಕಂದ ವಿದೇಶಗಳನ್ನೇ ಸುತ್ತಿ ಆಂಧ್ರಕ್ಕೆ ಹೋಗಿ ಆಂಧ್ರದ ಭಾಷೆಯಲ್ಲಿ ನುಡಿದು
ಅದೇ ಮಾಂಡವಿ ನದಿಯ ದಡದ ತೀರದ ಮೇಲೆ ರಣರಂಗಕ್ಕೆ ಔತಣವ ಕೊಟ್ಟು ರಾಯಚೋಟಿಯಲ್ಲಿ ದರ್ಬಾರ ಮಾಡಿದ ಈ ರಾಯಚೋಟಿಯ ಗಂಡುಗಲಿ ಮಹಾರುದ್ರ ಅರನ ಹಪ್ಪಣೆಯಾಗಿರುವುದು ಸುಮ್ಮನೆ ನೀನು ನನ್ನ ಜೊತೆಗೂಡಿ ಕೈಲಾಸಕ್ಕೆ ಬಂದರೆ ನಿನ್ನ ದೇಹ ಸಮೇತವಾಗಿ ಕೈಲಾಸಕ್ಕೆ ತೆಗೆದುಕೊಂಡು ಹೋಗುವುದು. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ತಕ್ಕ ಸಮಯವೂ ಅಲ್ಲ. ನನ್ನ ಗುರುವಾದ ತಂದೆಯು ಬೇಗನೆ ಮುಗಿಸಿ ಎಂದು ಸರ್ಜನೆ ಮಾಡಿರ್ತಾರೆ. ಗೊಂಡಿಗೆ ನಿನ್ನಲ್ಲಿದ್ದದ್ದೇ ನಿಜವಾದರೆ ಮತ್ತು ಈ ಬಾಲಕನ ಕೂಡ ಯುದ್ಧ. ಅಪ್ಪನ ಅಪ್ಪಣೆಯಾಗಿ ಅಪ್ಪನಿಸುವ ಈರಿನ ಕಿರಿಗಂಟಲವನ್ನು ತೀರಿ ನನ್ನ ಚಪ್ಪಟಿಯಾಗಿ ಗೊತ್ತಿ ನಿಮ್ಮ ಅಪ್ಪನ ಅಂತಕನ ಅರಮನೆ ಹೊಟ್ಟವನ್ನ ಗಣ್ಣದ ಎಣ್ಣಾಡಿ ಪಾಯಕ ಪಾಯ್ ಹಾಕುವ ನೀಚ ಒಣಲಂಬಡಿದ ಈ ಭೂಮಂಡಕ್ಕೆ ಉಣಬಡಿಸುತ್ತಿದ್ದರೆ ನನ್ನ ಹೆಸರು ಪಂಚಮುಡ್ರಾಸನೆ ನಾನಲ್ಲ. ಮೇಲೊಂದು ಮನೆಯ ಮಾಡಿ ನಿನ್ನಂತ ಮೃಗಗಳಿಗಂಜಿದೊಡಂತಯ್ಯ. ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡಂತಯ್ಯ. ಕತ್ತಲೆಂಬ ಕಾಡ್ಗಿಚ್ಚಿನಲ್ಲಿ ಮಿಂಚೆಂಬುದೇ ನಮ್ಮಪ್ಪ, ಸಿಡಿಲೆಂಬುದೇ ಈ ವೀರ ಬಾಲಕ. ಓಲೆ ಇಲ್ಲದ ಸರದಾರ, ಯುದ್ಧಕ್ಕೆ ನಾಸೂರ. ಗಂಡದೆಯ ಗುಂಡಿಗೆಯು ನಿನ್ನಲ್ಲಿದ್ದದ್ದೇ ನಿಜವಾದ. ಹಲಗಲ್ಲದ ಹದಳನಾದ ಪೋರ ಬಾಲಕ ಎಳೆಯ ಬಾಳೆ ದಿನ್ನಿನಂತೆ ಇರುವ ನಿನ್ನ ಕೋಮಲವಾದ ದೇಹದ ಮೇಲೆ ನನ್ನ ಗದೆಯ ಹಾಯುವ ಮುನ್ನ ಪೋರ ಬಾಲಕ ಕೇಳು, ನೀತಿ ಮಾತುಗಳನ್ನು ಹೇಳುವನೆ ಕೇಳು. Life is the life one top of great book. Life is the life one top of great book. Between lesson of God. Last page is a birth, last page is a death. ತಾತ್ಪರ್ಯವಾದ ಏನೆಂದು ತಿಳಿದಿರುವಿ. ನಿನ್ನ ಜೀವನ ಎಂಬುದು ದೊಡ್ಡದಾದ ಮಹಾಪುಸ್ತಕವಿದ್ದಂತೆ. ಮೊದಲನೆಯ ಪುಟವೇ ಜನನ, ಕೊನೆಯ ಪುಟವೇ ಮರಣ. ಮಧ್ಯದ ಜೀವನ ನಿಮ್ಮ ಅಪ್ಪ ಕೊಟ್ಟ ಜೀವವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡ ಮನ ಅಂದ. ಚಿಕ್ಕ ಬಾಲಕರಾಗಿರುವಿ, ಜಾಗೃತ ನೀತಿ ಮಾತುಗಳನ್ನು ಹೇಳಿರುವೆನು. ಅಪ್ಪ ಸಾರಿಗ ನಮಗನು ಚಿಕ್ಕದೆಂದೆನ ಬೇಡ, ಚಮ್ಮಟವ ನಿಕ್ಕುತ್ತಲೆ ಕಡಿವ ಸರ್ವಜ್ಞ. ಆದರೂ ನಮ್ಮಪ್ಪನನ್ನು ನೀನು ಹೊಗಳುತ್ತಿರುವೆ ಅಲ್ಲ. ಐ ಪಾಪ್ ದ ಗಾಡ್ ಎಂದು ಹೇಳಿದೆಯಲ್ಲ. ನೀನು ನಮ್ಮಪ್ಪನನ್ನು ನೆನೆದ ಕಾರಣ ನನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ನಮ್ಮ ತಂದೆಯನ್ನು ನೀನು ನೆನೆದ ಕಾರಣ ನೀನು ನನ್ನ ಜೊತೆ ಕೂಡಿ ಕೈಲಾಸಕ್ಕೆ ಬಾ ಎಂದು ಕರೆಯುತ್ತಿದ್ದೇನೆ. ಅಪ್ಪನ ಪಾಲನೆಯನ್ನು ನೀನು ಮಾಡುತ್ತಿರುವೆಯ. ಕಣ್ಣನು ಓರ್ವ ಯಾರಿಲ್ಲ. ನಿಮ್ಮಪ್ಪನ ಚರಿತ್ರೆಯನ್ನು ಒಂದೊಂದೇ ಬಿಚ್ಚಿಟ್ಟರೆ ಈ ಊರಿನ ಸೈಜುಗಳನ್ನೇ ತೆಗೆದುಕೊಂಡು ಈ ಪೋರ ಬಾಲಕರ ಮೇಲೆ ಹಾಕುವರು. ನಿಮ್ಮಪ್ಪನಲ್ಲಿ ಆದರೂ ಇರುವುದು ಏನಿರುವುದು? ಉಡುವುದಕ್ಕೆ ಬಟ್ಟೆ ಇಲ್ಲದ ಹುಲಿ ಚರ್ಮವನ್ನು ತೊಟ್ಟವನು, ಹತ್ತು ತಿರುಗಾಡುವುದಕ್ಕೆ ವಾಹನವಿಲ್ಲದ ಮುದಿಯತ್ತನ್ನು ಹತ್ತುತ್ತಿರುವನು, ಮನೆ ಮನೆಗೆ ಭಿಕ್ಷಾಟನೆ ಬೀಳಿಕೊಂಡು ಭಿಕ್ಷಾಟನೆ ಬೇಡುವವನು, ಇರುವುದಕ್ಕೆ
ವಾಸಸ್ಥಾನವಿಲ್ಲದೆ ಅದೇ ಸುಡಗಾಡಗಟ್ಟೆಯಲ್ಲಿ ವಾಸವಾಗಿರುವನು. ಆ ನಿಮ್ಮಪ್ಪನ ಚರಿತ್ರೆಯನ್ನು ಹೇಳಿದರೆ ಮುಂಜಾನೆವಾಗ ತನಕ ಆಗಬಹುದು. ಭಸ್ಮಾಸುರನಿಗೆ ಎದುರಿಗೆ ಮದನ ಪಡೆಯಲಿ ಒಬ್ಬಕ್ಕವನು ಈ ನಿಮ್ಮಪ್ಪ ಪರಮಾತ್ಮನಲ್ಲವೇ? ಪೌರಪಾಲಕ ತುಂಬಿದ ಸಭೆಯಲ್ಲಿ ಕೊಂದ ಎಂಬ ಕೀರ್ತಿ ನಾನು ಹೊರಲಾರೆ. ಮಕ್ಕಳಿಗೆ ತಾಯಿ ಬಂದಿಯಂತೆ ಬೆಕ್ಕಿಗೆ ಇಲಿ ನಿಂದಿಸಿದಂತೆ, ಮಕ್ಕಳಿಗೆ ತಾಯಿ ಬಂದಿಯಂತೆ ಬೆಕ್ಕಿಗೆ ಇಲಿ ನಿಂದಿಸಿದಂತೆ ತ್ರಿಮೂರ್ತಿಗಳಿಗೆನ ಕುತ್ತು ಸೇವಕರಾಗಿರುವಾಗ ನೀ ಯಾವ ಲೆಕ್ಕ? ಪಂಚಮಂಡ್ರಾಸುರ ಲೆಕ್ಕಕ್ಕೆ ಲೆಕ್ಕವ ತುಪ್ತ ಮಾಡಿ ಹೋಗದಿದ್ದರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನವರ ಹಸ್ತದಿಂದ ಉದ್ಭವಿಸಿದ ಈ ಕಂದ ಗೊಂಬೆ ತುಳುಕುತ್ತಿದೆ ಎನ್ನ ಸರ್ವಾಂಗದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪುಷ್ಪ ರಸ್ತೆ. ಪಂಚಮಂಡ್ರಾಸುರ ಖಂಡನೆಯ ಗುಂಡಿಗೆಯು ನಿನ್ನಲ್ಲಿದ್ದದ್ದೇ ನಿಜವಾದ ನಂತ ಮೂರ್ಖನಿಗೆ 100 ಕಾಲ ಬುದ್ಧಿ ಹೇಳಿದರೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಮತ್ತು ನನ್ನ ಜೊತೆಗೂಡಿ ಯುದ್ಧ. ಅವನು ನೀನೇ ತೀರದಲ್ಲಿ ತಡ ಮಾಡುವುದು ಸದ್ಭಕ್ತರೇ ನಿರ್ಧಾರ ಮಾಡುತ್ತಾರೆ. ಧರ್ಮವೆಂಬೆರಡಕ್ಷರದಲ್ಲಿ ರಣರಂಗದೋಳು ನುಗ್ಗಿ ನಾವು ನಿನ್ನ ಸೆದೆ ಪಡೆಯದಿದ್ದರೆ, ಒಂದು ವೇಳೆ ರಣರಂಗದೋಳು ನಾ ನಿನ್ನ ಜೊತೆಗೂಡಿ ಮರಣ ಹೊಂದಿದರೆ, ಇಂಥವನಿಂದ ಇಂಥವನು ಯುದ್ಧವ ಮಾಡಿ ಮರಣ ಹೊಂದಿದ ಎನ್ನುವುದು ಜಗಜದಾಂತರವಾಗಿ ಉಳಿಯುವುದು. ಒಂದು ವೇಳೆ ರಣರಂಗದೋಳು ನಾನೇನಾದರೂ ಗೆದ್ದರೆ ಚಿಕ್ಕಮಗಳೂರು ಎಂಬ ಮನೆಯಲ್ಲಿ ಗರ್ಭದ ಗುಡಿಯಲ್ಲಿಯೇ ನನ್ನ ಪಟ್ಟಾಭಿಷೇಕ. ಸುಮ್ಮನೆ ಕಾಲಹರಣ ಮಾಡುವುದು ಏತಕ್ಕೆ? ಸೂರ್ಯ ಮುಳುಗಿ ಮತ್ತೆ ಹುಟ್ಟಿ ಬಂದರೂ ಸಾಲದು ಈ ಯುದ್ಧ ವಾದವ ಮಾಡುವುದಕ್ಕೆ. ವಾದಕ್ಕೆ ನಿಂತರೆ ಹಠವಾದಿ, ಯುದ್ಧಕ್ಕೆ ನಿಂತರೆ ಮಿಂಚಿನಂತೆ ಯುದ್ಧವ ಮಾಡುವೆ. ನೀನು ಪ್ರಲೋಭಿತರಾಗಿರುವಿ ಮತ್ತು ನನ್ನ ಜೊತೆಗೂಡಿ ಯುದ್ಧ. ಈಗೆಂದು ಶ್ವಾಸವು ಬಿಸಿಯಾಗಿ ಕೇಶವನ್ನೇ ಕೆದರಿಕೊಂಡು ಕಂಠದಲ್ಲಿರುವ ಖಡ್ಗವನ್ನೇ ಬರ್ರನೆ ಮೇಲೆ ಕೆತ್ತಿ ಪಂಚಮಂಡ್ರಾಸುರನಿಗೂ ಶ್ರೀ ವೀರಭದ್ರನಿಗೂ ಕಾಡಾಕಾಡವಾದ ಯುದ್ಧವು ಪ್ರಾರಂಭವಾಗಲು ಪೌರಪಾಲಕ ಚಂದದಿಂದ ಬೀಗಿತಿಯಲ್ಲ, ಎನ್ನಿಂದ ಕಲ್ಲು ನೀರೊಳಗಿದ್ದರೆ ಮೃದುವಾಗಬಲ್ಲದೆ ಕಾಡಗಲ್ಲು ಕಬ್ಬಣವನ್ನು ಕಾದಾಗಿಲ ಬಗ್ಗಿಸಬೇಕ ಹೊರತು ಈ ಪೌರಪಾಲಕರು ತಕ್ಕ ಸಮಯವೆಂದು ತಿಳಿದವನಾಗಿ ಸಮಯವನ್ನು ಬಡದೆ ಬಾಗಿಸಬೇಕೆಂದು ಆಸೆ ಪಟ್ಟವನೆಂದು ಅರಸನಾಗಲಾರ, ಮೀಸೆ ಬಿಟ್ಟವನೆಂದು ಜಗಜ್ಜಟ್ಟಿಯಾಗಲಾರ. ಆಸೆ ಪಟ್ಟವನು ನಾನಲ್ಲ, ಮೀಸೆ ಬಿಟ್ಟವನು ನಾನಲ್ಲ. ಆಸೆ ಪಟ್ಟವನ ಕೈಲಾಸದಿಂದ ಓಡಿ ಬಂದವನು ನೀನು, ನಾನಲ್ಲ. ಪಂಚಮಂಡ್ರಾಸುರ ನಾನೇ ಸೂರ, ನಾನೇ ಧೀರ, ನಮ್ಮಪ್ಪ ಪರಮಾತ್ಮ ಅಂತವನು ಇಂಥವನಿಂದ ಮೀಸೆ ತಿರುಗುತ್ತಾ ಬಂದವನು ನೀನು ಪೌರಪಾಲಕ. ಇವನ್ನ ಬಿಟ್ಟು ಇಲ್ಲಿ ಹೌದರು ಬಂದಂತೆ ಒದರಿದರೆ ಹೆದರುವರು ಯಾರಲ್ಲ. ಸಾಯುವ ತನಕ ನಿನ್ನ ಸಾವು ಸಮೀಪಿಸಿದ ಬಳಿಕ ಕೋತಿಯು ದಿಗ್ದಿಗನೆ ಹುರಿದು ಹೋದಂತೆ ನಿನ್ನ ಈ ಮರಣವು ಹತ್ತಿರ ಬಂದ ಕ್ಷಣವೇ ಬಂದು ಬೆದರು ಬಂಬಿಯಂತೆ ನಿಂತಿರುವ ನಾವು ಪಂಚಮಂಡ್ರಾಸುರ
ಮಾಡುವುದನ್ನು ಬಿಟ್ಟು ನನ್ನ ಜೊತೆಗೂಡಿ ಕೈಲಾಸಕ್ಕೆ ಬರುವಂತವನಾಗು. ಪರ ಬಾಲಕ ಅದುರು ಬಂದಂತೆ ಹೊದರುತ್ತಿರುವನ ನಾನಲ್ಲ, ನೀನೇ ಸಾವು ಸಮೀಪಿಸಿ ಬಂದಿರುತ್ತಿರುವುದರಿಂದ ಶ್ವಾನನಂತೆ ಬೊಗಳುತ್ತಿರುವನು ನೀನು. ಪಂಚಮಂಡ್ರಾಸುರು ನಿನ್ನಂತ ಕಾಗೆಗೇನು ಗೊತ್ತೋ ಕಸ್ತೂರಿಯ ವಾಸನೆ, ನಂತ ಸೇಡು ನಾಯಿಗೇನು ಗೊತ್ತೋ ಈ ಸಿಂಹದ ಗರ್ಜನೆ. ಸುಮ್ಮನೆ ನನ್ನ ಜೊತೆಗೂಡಿ ಕೈಲಾಸಕ್ಕೆ ಬರುವೆಯೋ? ಮಾತಿಗೆ ಮಾತನ್ನು ಬೆಳೆಸಿದರೆ ಸೂರ್ಯ ಮುಳುಗಿ ಮತ್ತೆ ಹುಟ್ಟಿ ಬಂದರೂ ಸಾಲದಾಗಿರುವುದು. ಸುಮ್ಮನೆ ನಿಂತರೆ ಸಾವು ಬಂದು ನನ್ನ ಮರಣವಾಗುವುದೆಂದು ಒದರಾಡುತ್ತಿರುವೆಯ? ದೇವತೆಗಳು ನಾನೇನು ನಿನ್ನ ಬಳಿಗೆ ಬಂದವನಲ್ಲ, ನೀನೇ ನನ್ನ ಬಳಿಗೆ ಬಂದವನು. ನನ್ನನ್ನೇ ಬಿಟ್ಟವ ನೀನೆ ಸಾವ ಸಮಿಸಿದ ಎಂದು ಒದರಾಡುತ್ತಿರುವುದು ನೀನು, ನಾನಲ್ಲ. ಎಷ್ಟು ಚಂದದಿಂದ ಕಾಗೆ ಎಂದು ಜರುದು ನುಡಿದಿರುವಿಯಲ್ಲ, ಕಾಗಿಯ ಮಹಿಮೆ ನೀನೇನು ಅರಿಯೋ? ನಿನ್ನ ಮರಣ ಹೊಂದಿದರೆ ಕಾಗಿಯನ್ನೇ ಕರೆಯಬೇಕು. ಶ್ವಾನ ಎಂದು ಜರೆದು ನುಡಿದಿರುವಿಯಲ್ಲ, ನೀನು ಮನೆಯೊಳಗೆ ಇದ್ದರೂ ಸಹಿತ ಇಲ್ಲದಿದ್ದರೂ ನಿಯತ್ತಿನಿಂದ ಕಾಯುವುದೇ ಆ ಶ್ವಾನ. ಪಂಚಮಂಡ್ರಾಸುರ, ನನ್ನ ಹತ್ತಿರ ಹಣವಿದೆ, ಜನ ಜನ ಕಾಂಚನವಿದೆ ಎಂದು ಈ ಎಲ್ಲ ಸದ್ಭಕ್ತರು ನಿನ್ನ ಬೆನ್ನ ಹಿಂದೆ ನಿಂತಿದ್ದಾರೆ. ಅನ್ನವು ತನ್ನ ಇರುವ ತನಕ ಎಲ್ಲರೂ ನನ್ನವರು ನನ್ನವರು ಎಂದು ಬಡಿದಾಡುವರಯ್ಯ. ಅನ್ನವು ತೀರಿದ ಮರುಕ್ಷಣ